ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ರೆಡಿಮೇಡ್ ಬ್ಲೌಸ್ಗೆ ಹೇಗೆ ಉಕ್ಸು ಮತ್ತು ಕಾಜಾ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಯಾವ ರೀತಿ ರೆಡಿಮೇಡ್ ಬ್ಲೌಸ್ಗಳು ಅಂತಂದರೆ, ಇವಾಗ ನಾರ್ಮಲಾಗಿ ಡೈಲಿ ವೇರ್ಗೆ ಅಂತಂದ್ಬಿಟ್ಟು ಇದು 150 ರೂಪಾಯಿ 150 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ಈ ರೀತಿ ಇದನ್ನು ತಗೊಂಡು ವೇರ್ ಮಾಡ್ತಾರೆ. ನೋಡಿ, ಈ ರೀತಿ ಎಕ್ಸ್ಪೆಂಡ್ ಕೂಡ ಆಗುತ್ತೆ. ಸ್ಲೀವ್ಸು ಕೂಡ ಅಷ್ಟೇ ನೋಡಿ, ಸ್ಲೀವ್ಸು ಕೂಡ ಎಕ್ಸ್ಪೆಂಡ್ ಆಗುತ್ತೆ. ಹುಕ್ಸ್ ಇಲ್ಲದೆ ಇರೋದ್ರಿಂದ ಈ ರೀತಿ ಬ್ಲೌಸ್ಗಳು ಏನಾಗುತ್ತೆ ಅಂತಂದರೆ, ನಮಗೆ ವೇರ್ ಮಾಡಿದಾಗ ಟೈಟ್ ಆಗುತ್ತೆ. ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಇರೋದಿಲ್ಲ. ಮೇಲ್ಗಡೆಗಳಿಗೆ ಕೈ ಎತ್ಬಿಟ್ಟು ವೇರ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ ಆ ರೀತಿ ವೇರ್ ಮಾಡೋದು. ಆಮೇಲೆ ಕಷ್ಟ ಕೂಡ ಆಗುತ್ತೆ. ಆ ರೀತಿ ವೇರ್ ಮಾಡಿಕೊಂಡು ಬೇಗ ಬೇಗ ಎಲ್ಲಾದರೂ ಹಾಕೊಂಡು ಹೋಗಬೇಕು ಅಂತಂದರೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋಣ ಅಂತಂದರೆ, ಇದಕ್ಕೆ ಉಕ್ಸು ಮತ್ತು ಕಾಜಾ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಏನಾದರೂ ರೆಡಿಮೇಡ್ ಬ್ಲೌಸ್ನ ಈ ರೀತಿ ತಗೊಂಡಿದ್ದಾರಾ ಅಂತಂದರೆ, ಹೇಗೆ ಅದನ್ನು ಉಕ್ಸು ಮತ್ತು ಕಾಜಾನ ಹಾಕೋಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟ್ ತಗೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಥರ ಒಂದು ಸ್ಟಿಚ್ ಬಂದಿರುತ್ತೆ ನೋಡಿ, ಅದು ಬಂದು ಫ್ರಂಟ್ ಪಾರ್ಟು. ಹಿಂದ್ಗಡೆ ಸ್ವಲ್ಪ ಡೀಪ್ ಜಾಸ್ತಿ ಇರುತ್ತೆ ಅಲ್ವಾ, ಅದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಫ್ರಂಟ್ ಪಾರ್ಟಲ್ಲಿ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಮಧ್ಯಕ್ಕೆ ಅದನ್ನು ಕಟಿಂಗ್ ಮಾಡ್ಕೋಬೇಕು. ಸೊ ಮಧ್ಯಕ್ಕೆ ಕಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಹೇಗೆ ಅಂತಂದ್ಬಿಟ್ಟು. ಇವಾಗ ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರಲ್ವ, ಫೋಲ್ಡಿಂಗ್ ಮಾಡಿರೋದನ್ನ ಕರೆಕ್ಟಾಗಿ, ಇದು ಬಟ್ಟೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ನಿಧಾನಕ್ಕೆ ಕಟ್ ಮಾಡಿ. ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಉಕ್ಸು ಕಾಜಾ ಹಾಕಿದಾಗ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಈ ರೀತಿ ನೋಡಿ ಹಾಕೊಂಡಾದಮೇಲೆ ಹೀಗೆ ಓಪನ್ ಆಗುತ್ತೆ ನೋಡಿ. ಇವಾಗ ವೇರ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಅಲ್ವಾ. ಸೊ ಇದನ್ನು ಇವಾಗ ಉಕ್ಸು ಮತ್ತು ಕಾಜಾ ಹಾಕೋಣ ಬನ್ನಿ, ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಫಸ್ಟು ಈ ರೀತಿ ಪೀಸ್ನ ತಗೊಂಡಿದ್ದೀನಿ. ಒಂದು ಪೀಸ್ ಬಂದು 4 ಇಂಚ್ಗೆ ತಗೊಂಡಿದ್ದೀನಿ. 4 ಇಂಚು ಪೀಸ್ ಬಂದು ನಮಗೆ ಕಾಜಾ ಪಟ್ಟಿ ರೆಡಿ ಮಾಡೋದಕ್ಕೆ. ಹಾಗೆಯೇ 3 ಇಂಚ್ ಪೀಸು ಅಂತ ತಗೊಂಡಿದ್ದೀನಿ. 3 ಇಂಚು ನಿಮಗೆ ಈ ರೀತಿ ಪೀಸು ಅಂತಂದರೆ ನಾವು ಲೈನಿಂಗಲ್ಲಾದರೂ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯಾರ್ದಾದ್ರೂ ಬ್ಲೌಸ್ ಪೀಸಲ್ಲಿ ಉಳ್ಕೊಂಡಿರುತ್ತೆ ಅಲ್ವಾ, ಆ ಬ್ಲೌಸ್ ಪೀಸ್ನಾದರೂ ತಗೊಂಡು ಇದಕ್ಕೆ ಸ್ಟಿಚ್ ಮಾಡ್ಕೋಬೋದು. ಸೊ ಇವಾಗ ಹೇಗೆ ಅಂತಂದ್ಬಿಟ್ಟು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಫಸ್ಟು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಉಲ್ಟಾನ ಇಟ್ಕೊಂಡಿದ್ದೀನಿ. ನಾವು 3 ಇಂಚಷ್ಟು ಪೀಸ್ನ ತಗೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಅದನ್ನು ಕೆಳಗಡೆ ಇಟ್ಕೊಳ್ಳಿ. ಇವಾಗ ನಾರ್ಮಲಾಗಿ ನೀವು ಬ್ಲೌಸ್ಗೆ ಹೇಗೆ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತೀರಾ ಅಲ್ವಾ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ಬಟ್ ಏನಂತಂದರೆ, ಹೊಸ್ದಾಗಿ ಮಾಡೋ ಅಂಥವ್ರು ಇದು ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು ನಾನು ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಲೈನಿಂಗ್ ಅನ್ನೋದು ಕೆಳಗಡೆ ಇದೆ, ಬ್ಲೌಸ್ ಪೀಸ್ ನಮಗೆ ಬ್ಲೌಸು ಮೇಲ್ಗಡೆ ಇದೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ 1 ಇಂಚಷ್ಟು ಕಟ್ ಮಾಡಿಕೊಂಡು ಒಳಗಡೆಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಇನ್ನೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾರಿಗೆಲ್ಲ ರೆಡಿ ಬ್ಲೌಸ್ಗಳನ್ನ ಇವಾಗ ಟ್ರೆಂಡಿಂಗ್ ಇದೆ, ಎಲ್ಲರೂ ಕೂಡ ತಗೋತಾ ಇರ್ತಾರೆ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಮತ್ತೆ ಈ ರೀತಿ ಒಳಗಡೆ ಉಲ್ಟಾ ತಿರುಗಿಸ್ಕೊಂಡು ಕೆಳಗಡೆ ಇರೋವಂಥ ಪೀಸ್ನ ಫೋಲ್ಡ್ ಮಾಡಿಕೊಂಡು ಇವಾಗ ಸುತ್ತ ಸ್ಟಿಚ್ ಹಾಕೊಂಡ್ಬಿಡಿ ಅಷ್ಟೇ. ಇವಾಗ ನಾರ್ಮಲಾಗಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಿದಾಗಲೂ ಕೂಡ ಇದೇ ರೀತಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಬ್ಲೌಸಲ್ಲಾದರೂ ಮಾಡ್ಕೋಬೋದು, ಹಾಗೆಯೇ ಈ ರೀತಿ ರೆಡಿ ಬ್ಲೌಸ್ನಲ್ಲಾದರೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ರಫ್ ಮಾಡಿಕೊಂಡ್ರೆ ನಿಮಗೆ ಉಕ್ಸ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಇದಾದಮೇಲೆ ಇವಾಗ ಕಾಜಾ ಪಟ್ಟಿನ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಈ ರೀತಿ ಸೀದಾ ಇಟ್ಕೊಳ್ಳಿ. ನಾವು ಉಕ್ಸ್ ಪಟ್ಟಿ ಹಾಕೋದಕ್ಕೆ ಉಲ್ಟಾ ಇಟ್ಕೊಂಡ್ವಿ ಅಲ್ವಾ, ಕಾಜಾ ಪಟ್ಟಿ ಹಾಕೋದಕ್ಕೆ ಸೀದಾ ಇಟ್ಕೊಂಡು ಮತ್ತೆ ಇದನ್ನು ಕೂಡ 1 ಇಂಚಷ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಎರ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಅರ್ಧ ಇಂಚಷ್ಟು ಗ್ಯಾಪಲ್ಲಿ ಎರ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಅರ್ಧ ಇಂಚು ಕಟಿಂಗ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ರಫ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕೋಬೇಕು. ಹೀಗೆ ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ನಾವು ಎಲ್ಲಿ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದರಿಂದ ಮುಂದಕ್ಕೆ ಬರಬೇಕು ನಾವು ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಸ್ಟಿಚ್ಚಿಂದ ಮುಂದ್ಗಡೆ ಬರೋ ಥರ ಇಟ್ಕೊಂಡು ಅದನ್ನು ಇವಾಗ ಮಧ್ಯಕ್ಕೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಸೊ ನೋಡಿ, ಹೀಗೆ ಕೆಳಗಡೆ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡ್ರೆ ನಿಮಗೆ ಕಾಜಾ ಪಟ್ಟಿ ಕೂಡ ರೆಡಿ ಆಗುತ್ತೆ. ಸೊ ಈ ರೀತಿ 5 ಮಾರ್ಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇದು ಬೇಡ ಮಿಷಿನಲ್ಲಿ ಸ್ಟಿಚ್ ಮಾಡೋದು ಅಂತಂದರೆ ನೀವು ಕೈಯಲ್ಲೂ ಕೂಡ ಮಾಡ್ಕೋಬೋದು. ಕಾಜಾನ ಕೈಯಲ್ಲಿ ಮಾಡ್ಕೋತೀರಾ ಅಂತಂದರೆ ನಾನು ಮಧ್ಯದಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಎರ್ಜಸ್ಗೆ ಹಾಕ್ಕೊಳ್ಳಿ. ಈ ರೀತಿ ವಿ ಶೇಪಲ್ಲಿ ಬರಬೇಕು. ಆ ರೀತಿ ನೋಡಿ, ಈ ರೀತಿ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದು ಹೀಗೆ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬನ್ನಿ. ಮತ್ತೆ ಇದನ್ನು ತಿರುಗಿಸ್ಕೊಂಡು ವಿ ಶೇಪ್ ಬರಬೇಕು.
ಕೆಳಗಡೆ ವಿ ಥರ ಬರಬೇಕು. ಆ ರೀತಿ ಮೇಲ್ಗಡೆ ಉಕ್ಸ್ ಹಾಕೋದಕ್ಕೆ ನಮಗೆ ಗ್ಯಾಪ್ ಬರಬೇಕು. ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ? ಈ ರೀತಿ ರಫ್ ಮಾಡಿಕೊಂಡು ಹೀಗೆ ವಿ ಶೇಪ್ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರಿಗೆಲ್ಲ ಈ ರೀತಿ ರೆಡಿ ಬ್ಲೌಸ್ನ ತಗೊಂಡಿದ್ದೀರಾ, ಹಾಗೆಯೇ ವೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂತನ್ನೋರು ಈ ರೀತಿ ಉಕ್ಸು ಮತ್ತು ನನಗೆ ಸುಮಾರು ಜನ ಬ್ಲೌಸ್ ರೆಡಿ ತೊಗೊಂಡು ಎಲ್ಲರೂ ಕೂಡ ಹಾಕಿಸ್ಕೋತಾ ಇರ್ತಾರೆ. ಬಟ್ ಒಬ್ಬೊಬ್ಬರಿಗೆ ಇದನ್ನು ಕಟಿಂಗ್ ಮಾಡಿ ಹಾಕಿಸ್ಕೋಬೋದಾ ಇಲ್ವಾ ಅನ್ನೋದು ಕೂಡ ಡೌಟ್ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಡೌಟ್ ಇರುತ್ತೆ, ಸೊ ಆಮೇಲೆ ಹಾಕ್ಬೋದಾ ಇಲ್ವಾ ಅಂತ ಕನ್ಫ್ಯೂಸ್ ಕೂಡ ಇರುತ್ತೆ. ಯಾಕಂತಂದರೆ ಅಲ್ಲಿ ಮತ್ತು ಏನು ಕೂಡ ಗ್ಯಾಪ್ ಕೊಟ್ಟಿರೋದಿಲ್ಲ. ನಮಗೆ ಉಕ್ಸು ಮತ್ತು ಕಾಜಾ ಹಾಕೋದಕ್ಕೆ ಯಾವುದು ಗ್ಯಾಪ್ ಕೊಟ್ಟಿರೋದಲ್ಲ ಅಲ್ವಾ? ಸೊ ಹಾಕ್ಬೋದಾ ಇಲ್ವಾ ಅಂತಂದ್ಬಿಟ್ಟು ಕನ್ಫ್ಯೂಸ್ ಇದ್ದೇ ಇರುತ್ತೆ. ಸೊ ಇವಾಗ ನೋಡಿ, ಇದು ಎರಡೂ ಕೂಡ ರೆಡಿ ಆಯಿತು. ಎರಡೂ ಕೂಡ ಈ ರೀತಿ ಇಟ್ಕೊಂಡು ನಾವು ಎಲ್ಲಿ ಕಾಜಾ ಪಟ್ಟಿನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ನೇರಿಕೆ ಇವಾಗ ಉಕ್ಸ್ ಹಾಕೋದಕ್ಕೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನೀವು ಉಕ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋ ಬಂದು ಉಕ್ಸ್ಗೆ ಹೇಗೆ ಮಿಷಿನ್ನಲ್ಲೇ ಹಾಕ್ಬೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ನನ್ನ ವೀಡಿಯೋನ ನೋಡಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೋಡ್ಬೋದು. ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.